ನರೇಂದ್ರ ಮೋದಿ ಜೊತೆ ಚೌಕಾಸಿ ಮಾಡೋದಿಲ್ಲ. ಎಲ್ಜೆಪಿ ಪಕ್ಷದ ಚಿರಾಗ್ ಪಾಸ್ವಾನ್ ಅವರ ಹೇಳಿಕೆ ಇದಾಗಿದೆ. ಲೋಕ ಜನಶಕ್ತಿ ಪಾರ್ಟಿ ಬಿಹಾರ್ ಎನ್ಡಿಎ ಜೊತೆ ನಾವು ಮೈತ್ರಿಯನ್ನ ಮಾಡಿಕೊಂಡಿದ್ದೀವಿ, ಅವರ ಜೊತೆ ಚೌಕಾಸಿ ಮಾಡುವುದಿಲ್ಲ ಅನ್ನುವಂತಹ ಹೇಳಿಕೆ ಬರ್ತಾ ಇದೆ. ಎಲ್ಜೆಪಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಷರತ್ತನ್ನ ಹಾಕಲ್ಲ. ಇದು ಸಂದರ್ಭ ಷರತ್ತುಗಳನ್ನ ಹಾಕೋದಕ್ಕೆ, ಲಾಭವನ್ನ ಪಡೆಯೋದಕ್ಕೆ. ಬಟ್ ಚಿರಾಗ್ ಪಾಸ್ವಾನ್ ಇಸ್ ವೆರಿ ಕ್ಲಿಯರ್ ಇನ್ ಹಿಸ್ ವರ್ಡ್ಸ್. ನಾವು ಯಾವುದೇ ರೀತಿಯಾದಂತಹ ಕಂಡೀಷನ್ ಹಾಕೋದಿಲ್ಲ. ಕಂಡೀಷನ್ ಇಲ್ಲದಂತಹ, ಷರತ್ತಿಲ್ಲದಂತಹ, ಬೇಷರತ್ತಾದಂತಹ ಬೆಂಬಲವನ್ನ ಎನ್ಡಿಎ ಮೈತ್ರಿಕೂಟಕ್ಕೆ ನಾವು ನೀಡ್ತೀವಿ ಅನ್ನುವಂತಹ ಮಾತನ್ನ ಎಲ್ಜೆಪಿಯ ನಾಯಕ ಚಿರಾಗ್ ಪಾಸ್ವಾನ್ ನೀಡಿದ್ದಾರೆ. ಆರಂಭಿಕ ಹಂತದಲ್ಲಿ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಈ ಇಬ್ಬರೂ ಕೂಡ ಮೈತ್ರಿ ಮಾಡಿಕೊಂಡಿರುವಂತಹ ಪಕ್ಷದ ಮುಖ್ಯಸ್ಥರ ಜೊತೆ, ಲೀಡರ್ಸ್ಗಳ ಜೊತೆ ಮಾತನಾಡಿದ್ರು. ಆ ಮಾತುಕತೆ ಸಕ್ಸಸ್ ಆದಂತೆ ಕಾಣ್ತಿದೆ. ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ. ಸಂಜೆಯಷ್ಟೇ 240ಕ್ಕೂ ಹೆಚ್ಚು ಸ್ಥಾನಕ್ಕೆ ಬಿಜೆಪಿ ಇಳಿಯಲಿದೆ ಅನ್ನೋ ಭವಿಷ್ಯ ಶಿವಸೇನೆಯ ಸಂಜಯ್ ರಾವತ್ ಅವರು ನುಡಿದಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ ಅಂತ ಹೇಳಿ ಸಂಜಯ್ ರಾವತ್ ಹೇಳ್ತಾ ಇದ್ದಾರೆ. ಈಗೇನ್ ಲೀಡ್ಗಳಿದ್ದಾವೆ, ಈಗ 240 ಏನ್ ಬಿಜೆಪಿ ಇದೆ, ಅದಿನ್ನ ಕೂಡ ಕಡಿಮೆ ಆಗುತ್ತೆ ಸಂಜೆ ಆಗ್ತಾ ಇದ್ದ ಹಾಗೆ. ಯಾಕಂದ್ರೆ ಹಲವು ಕ್ಷೇತ್ರದಲ್ಲಿ ಇನ್ನೂ ಕೂಡ ಕ್ಲಿಯರ್ ರಿಸಲ್ಟ್ ಬಂದಿಲ್ಲ. ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಕೆಲವು ಕ್ಷೇತ್ರದಲ್ಲಿ ಫೋಟೋ ಫಿನಿಶಿಂಗ್ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ. ಸಾಕಷ್ಟು ಪೈಪೋಟಿ ಇದೆ. ಹಾಗಾಗಿ ಸಂಜೆಯಷ್ಟರ ವೇಳೆಗೆ ಇನ್ನಷ್ಟು ಸೀಟ್ಗಳು ಕಡಿಮೆಯಾಗಬಹುದು. ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ. ಅಂದ್ರೆ ಒಂದು ಪ್ರಧಾನಿಯೇ ಬದಲಾಗ್ತಾರೆ, ಇಲ್ಲ ಅಂದ್ರೆ ಸರ್ಕಾರನೇ ಬದಲಾಗಬಹುದು ಅನ್ನುವಂಥ ಭವಿಷ್ಯವನ್ನ ನುಡಿದಿದ್ದಾರೆ ಶಿವಸೇನೆಯ ನಾಯಕರಾಗಿರುವಂತಹ ಸಂಜಯ್ ರಾವತ್. ಉದ್ಧವ್ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಅವರು ಶಿವಸೇನೆಯ ನಾಯಕ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ. ಈ ಬಿಜೆಪಿಯ ಸ್ಥಾನಗಳನ್ನ ನಾವು ಗಮನಿಸೋದಾದ್ರೆ 220 ಸದ್ಯಕ್ಕೆ ಮುನ್ನಡೆ ಆಗಿರೋದು. ಅದರಲ್ಲಿ ಬಹುತೇಕ ಗೆಲುವು. ಆ ಸ್ಥಾನ ಸಂಜೆಯಷ್ಟೊತ್ತಿಗೆ ಇನ್ನಷ್ಟು ಕುಸಿಯುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟದಿಂದ ಎನ್ಡಿಎ ಮೈತ್ರಿಕೂಟದಲ್ಲಿರುವಂತಹ ಚಿಕ್ಕ ಪುಟ್ಟ ಪಕ್ಷಗಳಿಂದ ಹಿಡಿದು ಜೆಡಿಯು, ಟಿಡಿಪಿ ಎಲ್ಲಾ ಪಕ್ಷದ ನಾಯಕರಿಗೂ ಕೂಡ ಸಂಪರ್ಕ ಮಾಡಿ ತಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂತಹ ಮೆಸೇಜ್ ಮತ್ತು ಅದರ ಜೊತೆ ಬೇರೆ ಬೇರೆ ಆಫರ್ಗಳು ಹೋಗ್ತಿವೆ. ಲಖೀಂಪುರ ಕೇರಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಸೋಲನ್ನ ಕಂಡಿದ್ದಾರೆ. ರೈತರ ಮೇಲೆ ಕಾರು ಹರಿಸಿದ್ದ ಅಜಯ್ ಮಿಶ್ರಾ ಮಗ ಸೋಲನ್ನ ಕಂಡಿದ್ದಾರೆ. ರೈತರ ಸಾವಿಗೆ ಕಾರಣರಾಗಿದ್ದ ಮಿಶ್ರಾ ರೈತರ ಕೋಪಕ್ಕೆ ಗುರಿಯಾದ ಕಾಣಿಸ್ತಾ ಇದೆ. ಅಜಯ್ ಸೋಲನ್ನ ಕಂಡಿದ್ದಾರೆ. ಲಖೀಂಪುರ್ ಕೇರಿಯಲ್ಲಿ ಬಿಜೆಪಿಯ ಅಜಯ್ ಮಿಶ್ರಾಗೆ ಸೋಲಾಗಿದೆ. ಉತ್ತರ ಪ್ರದೇಶದ ಲಖೀಂಪುರ್ ಕೇರಿ ಲೋಕಸಭಾ ಕ್ಷೇತ್ರದಲ್ಲಿ ರೈತರ ಮೇಲೆ ಕಾರು ಹರಿಸಿದ್ದು ದೊಡ್ಡ ಮಟ್ಟದ ಸುದ್ದಿಗೆ ಗ್ರಾಸವಾಗಿತ್ತು, ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು, ಆಕ್ರೋಶಕ್ಕೆ ಕಾರಣವಾಗಿತ್ತು. ಆ ಆಕ್ರೋಶ ರಿಸಲ್ಟ್ ನಲ್ಲೂ ಕಾಣಿಸ್ತಾ ಇದೆ. ಲಖೀಂಪುರ್ ಕೇರಿನಲ್ಲಿ ಅಜಯ್ ಮಿಶ್ರಾ ಪುತ್ರ ಸೋಲನ್ನ ಕಂಡಿದ್ದಾರೆ. ಲಖೀಂಪುರ್ ಕೇರಿ 144 ಸೆಕ್ಷನ್ ಸಾವು ನೋವಿಗೂ ಕೂಡ ಕಾರಣ ಆಗಿದ್ದಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಬೀಡು ಬಿಟ್ಟಿದ್ರು. ಅದರಂತೆ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಕೂಡ ಬೀಡು ಬಿಟ್ಟಿದ್ರು. ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಯಿತು. 144 ಸೆಕ್ಷನ್ ಜಾರಿ ಮಾಡೋ ಮೂಲಕ ಆ ಪ್ರದೇಶದಲ್ಲಿ ಯಾರೂ ಓಡಾಡದಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗಿತ್ತು. ಅದೇ ಲಖೀಂಪುರ ಕೇರಿಯಲ್ಲಿ ಬಿಜೆಪಿಯ ಅಜಯ್ ಮಿಶ್ರಾಗೆ ಸೋಲಾಗಿದೆ. ರೈತರ ಮೇಲೆ ಕಾರು ಹರಿಸಿದ್ದಂತಹ ಅಜಯ್ ಮಿಶ್ರಾ ಅವರ ಮಗ, ರೈತರ ಸಾವಿಗೆ ಕಾರಣರಾಗಿದ್ದಂತಹ ಮಿಶ್ರಾ ಮಗನಿಗೆ ಸದ್ಯಕ್ಕೆ ಸೋಲಾಗಿದೆ ಅನ್ನೋ ಬಿಗ್ ಅಪ್ಡೇಟ್ ಲಖೀಂಪುರದಿಂದ ಲಭ್ಯವಾಗ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.